ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಕೈ ರುಚಿ. ಈ ದಿನದ ಕೈ ರುಚಿ ಏನು? ಮಶ್ರೂಮ್ ಪಲಾವ್. ಸೊ ಇದು ನಾವು ಹೇಗೆ ಮಾಡ್ಕೊಳ್ಬೋದು ಈ ಮಶ್ರೂಮ್ ಪಲಾವ್ನ? ಎಲ್ಲರೂ ಸಹ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ಟ್ರೈ ಮಾಡಿ. ಸೊ ಮೊದಲದಾಗಿ ಒಂದು ಜಾರಿಗೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೇವೆ. ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ. ಸೊ ಒಂದು 2 ಲವಂಗ, ಒಂದು 5 ಕಾಳಷ್ಟು ಲವಂಗ, 2 ಏಲಕ್ಕಿ ಹಾಗೂ ಒಂದು ಸ್ವಲ್ಪ ಚಕ್ಕೆ, ಇದೆಲ್ಲ ರುಬ್ಕೊಂಡು ಸೈಡ್ ಇಟ್ಕೊಳ್ಳೋಣ. ಸೊ ಹಾಗೆ ಒಂದು ಒಳ್ಳೆಯ ಕುಕ್ಕರ್ ತೆಗೆದುಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, 1 ಸ್ಪೂನ್ ಆಗೋಷ್ಟು ತುಪ್ಪ, 2 ಸ್ಪೂನ್ ಅಥವಾ 3 ಸ್ಪೂನ್ ಆಗೋಷ್ಟು ಎಣ್ಣೆ ಬೆಳೆಸ್ಕೊಂಡು ಸೊ ಎಲ್ಲ ಥರವಂಥ ಸ್ಪೈಸಸನ್ನೆಲ್ಲ ಹಾಕ್ಕೊಳ್ತಾ ಇದ್ದೇವೆ. ನೀವು ಸಹ ಟ್ರೈ ಮಾಡಿ. ಸ್ಪೈಸಸ್ ಹಾಕಿದ ನಂತರ, ಎಣ್ಣೆ ಕಾದ ನಂತರ ಸ್ಪೈಸಸನ್ನು ಆ್ಯಡ್ ಮಾಡಿದ್ದೇವೆ. ಆ ಸ್ಪೈಸಸ್ ಘಮ ಬಂದ ತಕ್ಷಣ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಈರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇವೆ. ಈರುಳ್ಳಿನ ಒಂದು ಒಳ್ಳೆಯ ಬ್ರೌನ್ ಕಲರ್, ಕಂದು ಬಣ್ಣ ಬರುವವರೆಗೂ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮೆಂತ್ಯವನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. ಮೆಂತ್ಯ ಒಳ್ಳೆ ಫ್ಲೇವರ್, ಒಳ್ಳೆ ಫ್ರೇಗ್ರೆನ್ಸ್. ಸೊ ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಅಥವಾ ಅದನ್ನು ಬಳಸೋದ್ರಿಂದ ಒಂದು ಒಳ್ಳೆ ಸುವಾಸನೆಯನ್ನು ನಾವು ಪಲಾವಲ್ಲಿ ತಿನ್ನಬೇಕಾದ್ರೆ ಅನುಭವಿಸ್ಬೋದು ಅಥವಾ ಫೀಲ್. ಸೊ ಅದಕ್ಕೆ ನಾವು ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಮಶ್ರೂಮ್ ಒಳ್ಳೆಯ ವೆಜಿಟೇರಿಯನ್ಸ್ಗೂ ಬಹಳ ಇಷ್ಟವಾಗುವಂಥ ಮಶ್ರೂಮ್. ನಾನ್ ವೆಜಿಟೇರಿಯನ್ಸ್ಗೂ ಇಷ್ಟ, ಆದರೂ ಸಹ ವೆಜಿಟೇರಿಯನ್ಸ್ಗೆ ಇದು ಒಳ್ಳೆಯ, ದೇಹಕ್ಕೂ ಸಹ ಒಂದು ಒಳ್ಳೆಯ ಬಲವಾಗುವಂಥ ಮಶ್ರೂಮ್. ಸೊ ಅದಕ್ಕೆ ಉಪ್ಪು ಹಾಗೂ ಅರಿಶಿಣವನ್ನು ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಉಪ್ಪು ಅರಿಶಿಣ ಸೇರಿಸ್ಕೊಡೋದ್ರಿಂದ ಸೊ ಎಲ್ಲ ಮಶ್ರೂಮ್ಗೆ ಒಂದು ಒಳ್ಳೆಯ ಉಪ್ಪು ಸಹ ಹಿಡಿಯುತ್ತೆ. ಹಾಗೂ ತಿನ್ನಬೇಕಾದ್ರೆ ಆ ಮಶ್ರೂಮಲ್ಲಿ ನಮಗೆ ಸಪ್ಪೆ ಅನಿಸೋದಿಲ್ಲ, ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಈಗ ನಾವು ಏನೆಲ್ಲ ರುಬ್ಕೊಂಡಿದ್ವೋ ಆ ಒಂದು ಪೇಸ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಚೆನ್ನಾಗಿ ಅದನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಮುಚ್ಚಿ ಆ ಎಣ್ಣೆ ಬಿಡೋವರೆಗೂ ಒಂದು ಒಳ್ಳೆ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಸಹ ನಾವು ಅದನ್ನು ನೋಡಿಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಕೊಡ್ತಾ ಇದ್ದೀವಿ. ಸೊ ಹಸಿ ವಾಸನೆ ಹೋಗಿದೆ. ಇವಾಗ ಒಂದು ಟೊಮೆಟೊ, ಒಂದು ಒಳ್ಳೆಯ ಟೇಸ್ಟಿಗೆ ಒಂದು ಟೊಮೆಟೊನು ಸಹ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಹೆಚ್ಚಾದ ಟೊಮೆಟೊ ಬೇಡ, ಒಂದು ಟೊಮೆಟೊ ಸಾಕು. ಯಾಕಂದರೆ ಅದು ಟೊಮೆಟೊ ಹೆಚ್ಚಾದರೆ ಅದು ಚೆನ್ನಾಗಿರೋದಿಲ್ಲ, ಅದು ನಾಟಿ ಸ್ಟೈಲ್ ಆಗೋದಿಲ್ಲ. ಸೊ ನಾವು ಹೇಳ್ದಂಗೆ 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಖಾರದ ಪುಡಿ ಹಾಗೂ 1 ಚಮಚ ಧನಿಯಾ ಪುಡಿನ ಇಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ಮತ್ತು ಒಳ್ಳೆ ಮಿಕ್ಸ್ ಕೊಡೋಣ. ಮಶ್ರೂಮ್ ಪಲಾವ್ ರೆಡಿ ಆಗ್ತಾ ಇದೆ. 2 ಸ್ಪೂನಷ್ಟು ಮೊಸರನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಏನಕ್ಕೆ ನಾವು ಮೊಸರು ಸೇರಿಸ್ಕೊಳ್ಬೇಕು ಅಂದರೆ, ಸೊ ಯಾವಾಗ ನಾವು ಮೊಸರನ್ನು ಸೇರಿಸ್ಕೊಳ್ತೇವೋ ಆಗ ರೈಸು ಸಹ ಒಂದು ಒಳ್ಳೆ ರೀತಿ ಹದವಾಗಿರುತ್ತೆ. ಹಾಗೂ ಮಸಾಲದಲ್ಲಿ ಒಂದು ಆ ಮಶ್ರೂಮಲ್ಲಿ ಒಂದು ಸಾಫ್ಟ್ನೆಸ್ ಸೊ ಅದು ಸಿಗುತ್ತೆ. ಅದಕ್ಕೋಸ್ಕರ ಮೊಸರನ್ನ ಆ್ಯಡ್ ಮಾಡ್ಕೊಳ್ತೇವೆ. ಇನ್ ಕೇಸ್ ನೀವು ಮೊಸರಿಲ್ಲ ಅಂದರೆ ಒಂದು ಅರ್ಧ ಅಥವಾ ಒಂದು ನಿಂಬೆಹಣ್ಣು ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು. ಒಂದು ಹುಳಿಯ ಅಂಶ ಅದಿದ್ರೂ ಸಹ ಟೇಸ್ಟ್ ಬಡ್ಸ್ಗೆ ಒಂದು ಖುಷಿನೂ ಇರುತ್ತೆ. ಸೊ ಇಲ್ಲಿ ನಾವು 3 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇವೆ. 3 ಗ್ಲಾಸ್ ಅಕ್ಕಿಯನ್ನು ನಾವಿಲ್ಲಿ ಸೇರಿಸ್ಕೊಳ್ತಿದ್ದೇವೆ. 3 ಗ್ಲಾಸಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. 3 ಗ್ಲಾಸ್ ಅಕ್ಕಿಗೆ ನಾವು 5 ಗ್ಲಾಸಷ್ಟು ನೀರನ್ನು ಬಳಸ್ಕೊಳ್ತೇವೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮಿಕ್ಸ್. ವಾವ್, ಪಲಾವ್ ನೋಡಲಿಕ್ಕೆ ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದಕ್ಕೆ 3 ಗ್ಲಾಸಷ್ಟು ಅಕ್ಕಿಗೆ 5 ಗ್ಲಾಸಷ್ಟು ನೀರನ್ನು ನಾವು ಸೇರಿಸ್ಕೊಳ್ತಿದ್ದೇವೆ. 5 ಗ್ಲಾಸಷ್ಟು ನೀರು. ಸೊ ಆ ನೀರು ಜಾಸ್ತಿ ಆದರೂ ಪಲಾವು ಗಟ್ಟಿ ಆಗಿಬಿಡುತ್ತೆ, ಅಂದರೆ ಪಲಾವಲ್ಲಿ ಮುದ್ದೆ ಆಗಿಬಿಡುತ್ತೆ. ಸೊ ರೈಸ್ ಯಾವಾಗಲೂ ಅಷ್ಟೇ ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಬಳಸ್ಕೊಳ್ರಿ. ಸೊ ಬಿಫೋರ್ ಕೂಗ್ ಬರೋದಕ್ಕಿಂತ ಮುಂಚೆ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಅಕ್ಕಿ ನೀರು ಎಲ್ಲ ಕರೆಕ್ಟಾಗಿದೆಯಾ, ಹೇಗಿದೆ. ಸೊ ನೀವು ಆ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಲ್ರೆಡಿ ನಾವು ಬಳಸ್ಕೊಂಡಿದ್ದೇವೆ. ಸೊ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ನೀವು ಸೇರಿಸ್ಕೊಳ್ಬೋದು.
ಓ ರೆಡಿ ಆಯಿತು, ಒಂದು ವಿಸಿಲ್ ನಂತರ ರೆಡಿ ಆಯಿತು ನಮ್ಮ ಮಶ್ರೂಮ್ ಪಲಾವ್. ಮೇಲೆ ಎಲ್ಲ ಮಶ್ರೂಮ್ ಕಾಣ್ತಾ ಇದೆ, ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ. ಸುಂದರವಾಗಿರೋದು ಮಾತ್ರ ಅಲ್ಲ, ತಿನ್ನಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದು ಒಳ್ಳೆಯ ಸುವಾಸನೆಗೆ ಹಾಗೂ ಒಳ್ಳೆಯ ಟೇಸ್ಟ್ಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ನಾವಿಲ್ಲಿ ಸೇರಿಸ್ಕೊಳ್ತಿದ್ದೇವೆ. ನೀವು ಸಹ ನೀವು ಮಾಡಿದಾಗ ಅದನ್ನು ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೆಯ ಒಂದು ಸುವಾಸನೆ ಇರುತ್ತೆ. ಸೊ ಇದು ನಮ್ಮ ಮನೆಯ ಮಶ್ರೂಮ್ ಪಲಾವ್. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿರಿ. ಸೊ ಇದನ್ನು ನೀವು ನೋಡೋದು ಮಾತ್ರ ಅಲ್ಲ, ಇದನ್ನು ನೀವು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಹೆಚ್ಚೆಚ್ಚಾದಂಥ ಒಳ್ಳೆಯ ರೆಸಿಪಿಗಳಿಗೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಕೈ ರುಚಿ.